ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪುಟ್ಟಕ್ಕ ಅಂದ್ರೆ ಉಮಾಶ್ರೀ ಆಸ್ಪತ್ರೆಗೆ ದಾಖಲಾದಂತ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗ್ತಾ ಇದೆ. ಪುಟ್ಟಕ್ಕನಿಗೆ, ಉಮಾಶ್ರೀ ಅವರಿಗೆ ಏನಾಯ್ತು, ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನಿದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಉಮಾಶ್ರೀ ನಟನೆ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಹೌದು, ತಮ್ಮೆಲ್ಲ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡದಂತೆ ನಟಿಸ್ತಲೇ ಚಿತ್ರಪ್ರಿಯರ ಕಣ್ಮಣಿಯಾಗಿದ್ದಾರೆ ನಟಿ ಉಮಾಶ್ರೀ. ಈಗ 67ರ ಹರಿಯದಲ್ಲೂ ಕೂಡ ಅವರ ಮಾಘದ ಒಂದು ನಟನೆಗೆ ಮನಸೋತ್ತವರೇ ಇಲ್ಲ. ಅದರಲ್ಲೂ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಪುಟ್ಟಕ್ಕನ ಪಾತ್ರದಲ್ಲಿನ ಅವರ ನಟನೆಗೆ ಕಣ್ಣೀರು ಹಾಕಿದವರು ಅದೆಷ್ಟೋ ಮಂದಿ ಇದ್ದಾರೆ. ಪುಟ್ಟಕ್ಕನ ಕಣ್ಣೀರು ಕೆಲವೊಂದಷ್ಟು ಜನರಿಗೆ ನಮ್ಮ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋಷ್ಟರ ಮಟ್ಟಿಗೆ ತಾಗಿದ್ದಂತೂ ನಿಜ ಸ್ನೇಹಿತರೆ. ಸೊ ಪುಟ್ಟಕ್ಕನ ಪಾತ್ರ ಅಷ್ಟೇ ಅಲ್ಲ, ಉಮಾಶ್ರೀ ನಟನೆಯ ಎಲ್ಲ ಸಿನಿಮಾಗಳು ಕೂಡ ಕಾಮಿಡಿಗೆ ಕಾಮಿಡಿ, ಇಮೋಷ್ನಲ್ಗೆ ಇಮೋಷ್ನಲ್. ಸೊ ಯಾವುದೇ ಸಿನಿಮಾ ಆಗಲಿ ಅಲ್ಲಿ ಉಮಾಶ್ರೀ ಇದ್ರು ಅಂತಂದರೆ ಅಲ್ಲಿ ಕಾಮಿಡಿ ಇದ್ದೇ ಇರುತ್ತೆ. ಅಥವಾ ಆಕೆ ಒಂದು ಜೀವನ ಅಂತ ನೋಡಿದಾಗಲೂ ಕೂಡ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸೊ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಉಮಾಶ್ರೀ ಇನ್ನೊಂದಷ್ಟು ಜನರಿಗೆ ಹತ್ತಿರ ಆದಂತೂ ನಿಜ ಸ್ನೇಹಿತರೆ. ಅವರು ಮಾಡುವಂಥ ಪ್ರತಿಯೊಂದು ಪಾತ್ರಗಳಲ್ಲೂ ಕೂಡ ಸ್ವಂತಿಕೆ, ಜೀವಂತಿಕೆ ಇದ್ದೇ ಇದೆ. ರಂಗಭೂಮಿ, ಚಲನಚಿತ್ರ ರಂಗಗಳಲ್ಲಿ ಛಾಪು ಮೂಡಿಸಿರುವಂಥ ಪ್ರತಿಭಾನ್ವಿತ ಕಲಾವಿದೆ, ಅಭಿನೇತ್ರಿ ಅಂತಂದ್ರೆ ಅದು ಉಮಾಶ್ರೀ. ನಟಿಯ ಭಾವುಕತೆಯಲ್ಲಾಗಲಿ, ಹಾವಭಾವಗಳಲ್ಲಾಗಲಿ, ಅಭಿವ್ಯಕ್ತಿಯಲ್ಲಾಗಲಿ ಅವರ ಒಂದು ಸಮಕ್ಕೆ ಇರುವಂತಹ ಕಲಾವಿದರು ಅಪರೂಪ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕೆಲವೊಂದು ವೈಶಿಷ್ಟ್ಯಪೂರ್ಣ ಪಾತ್ರಗಳಲ್ಲಿ ಕಣ್ಣುಗಳಲ್ಲೇ ತುಂಬಿಕೊಳ್ತಾರೆ. ಸೊ ಹಲವು ವಿವಿಧ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ನಟಿಸಿರುವಂಥ ಇವರು ಹಾಸ್ಯ ಪಾತ್ರಗಳಿಗೆ ತುಂಬಾ ಫೇಮಸ್ ಸ್ನೇಹಿತರೆ. ಇದೀಗ ನಟಿ ಉಮಾಶ್ರೀ ಅವರು ಆಸ್ಪತ್ರೆಯಲ್ಲಿ ಇರುವಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಪುಟ್ಟಕ್ಕನಿಗೆ ಏನಾಯಿತು, ಉಮಾಶ್ರೀ ಅವರಿಗೆ ಇದ್ದಕ್ಕಿದ್ದಂತೆ ಏನಾಯಿತು, ಶೂಟಿಂಗ್ನಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಅಥವಾ ಆರೋಗ್ಯ ಹದಗೆಡ್ತಾ, ಈಗ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾವ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದ್ರು, ಹೀಗೆ ಸಾಕಷ್ಟು ಜನ ಭಯ ಪಟ್ಟಿದ್ದು ಇದೆ ಸ್ನೇಹಿತರೆ. ಇದನ್ನು ಹಾಗೆ ನೋಡಿದ್ರೆ ನಿಜಕ್ಕೂ ನಟಿಗೆ ಏನೋ ಆಗಿರಬೇಕು ಅನ್ನಿಸುವಂತಿದೆ. ಆದರೆ ಇದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೇಕಿಂಗ್ ವಿಡಿಯೋ ಸ್ನೇಹಿತರೆ. ಹೌದು, ಪುಟ್ಟಕ್ಕ ಆಸ್ಪತ್ರೆಗೆ ಸೀರಿಯಲ್ನಲ್ಲಿ ದಾಖಲಾಗಿದ್ದಂಥ ಸಂದರ್ಭದಲ್ಲಿ ತೆಗೆದಿರುವಂಥ ವಿಡಿಯೋ. ಆಸ್ಪತ್ರೆಯ ಶೂಟಿಂಗ್ ಮಾಡುವಾಗ ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ಗಳು ಎಷ್ಟೊಂದು ಕಷ್ಟಪಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ಹಾಸಿಗೆಯನ್ನೇ ಹತ್ತಿ ವಿಡಿಯೋ ಮಾಡುವ ಕಷ್ಟವನ್ನು ಇದರಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ. ಅದೇ ಇನ್ನೊಂದೆಡೆ ಉಮಾಶ್ರೀ ಅವರು ಇಲ್ಲೂ ಕೂಡ ನಿಜವಾಗಿ ಆಸ್ಪತ್ರೆಗೆ ಸೇರಿದವರಂತೆ ಆ್ಯಕ್ಟ್ ಮಾಡಿ ಮತ್ತೊಮ್ಮೆ ಜನಮನ ಗೆದ್ದಿದ್ದಾರೆ ಸ್ನೇಹಿತರೆ. ಇನ್ನು ನಟಿ ಕುರಿತು ಹೇಳೋದಾದರೆ ಇವರು 325ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸತತ 5 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತ ಏಕೈಕ ಕನ್ನಡ ನಟಿ ಅಂತ ಅನಿಸ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಸಕ್ರಿಯವಾಗಿರುವಂಥ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಶಾಸನ ಸಭೆಯ ಸದಸ್ಯರಾಗಿ, ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇತರ ಹಿಂದುಳಿದ ವರ್ಗ ಇಲಾಖೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. 2013ರಲ್ಲಿ ತೇರದಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಂತ ಇವರು ಮಹಿಳಾ ಹಾಗೆ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂಥದ್ದು. ಸೊ ವೈಯಕ್ತಿಕ ಜೀವನದಲ್ಲಿ ಬರೀ ನೋವುಂಡಂಥ ನಟಿ ಈಕೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಕೂಡ ಈ ಹಿಂದೆ ಮಾತನಾಡಿದ್ರು ಉಮಾಶ್ರೀ ಅವರು. ವೈಯಕ್ತಿಕ ಜೀವನದಲ್ಲಿ ಈಗಲೂ ಕೂಡ ಯಾವ ರೀತಿಯಾಗಿ ಕಷ್ಟಪಡ್ತಾ ಇದ್ದೀನಿ, ಜೀವನದಲ್ಲಿ ಏನೇನು ಸಮಸ್ಯೆ ಆಯಿತು, ಗಂಡನಿಂದ ಏನೇನು ಸಮಸ್ಯೆ ಆಯಿತು, ಇವೆಲ್ಲದರ ಬಗ್ಗೆ ಹೇಳ್ಕೊಂಡಿದ್ರು ಈ ಹಿಂದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಕುರಿತು ಹೇಳೋದಾದರೆ ತನ್ನ ಪತ್ನಿ ಸ್ನೇಹಾಳ ಹೃದಯವನ್ನು ತಮ್ಮ ಮನೆಯಲ್ಲೇ ಇರುವಂಥ ಸ್ನೇಹಾಳಿಗೆ ಹಾಕಲಾಗಿದೆ ಅನ್ನುವ ಸತ್ಯ ತಿಳಿತಿದ್ದಂತೆ ಕಂಠಿಗೆ ಸ್ನೇಹಾಳ ಮೇಲೆ ಲವ್ ಶುರುವಾಗಿದೆ. ಮೊದಲಿಗೆ ಈ ಹೊಸ ಸ್ನೇಹ ಅಂತಂದರೆ ಗುರ್ ಅಂತಿದ್ದಂಥ ಕಂಠಿ ಈಗ ಅವಳನ್ನು ಹೇಗಾದರೂ ಒಲಿಸ್ಕೊಳ್ಳುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ತನ್ನ ಪ್ರೇಮದ ಕಥೆಯನ್ನು ಪುಟ್ಟಕ್ಕನ ಬಳಿ ಕೂಡ ಹೇಳ್ಕೊಂಡಿದ್ದಾನೆ ಕಂಠಿ. ಆದರೆ ಈ ಮೊದಲು ತನ್ನನ್ನು ಕಂಡ್ರೆ ಕಂಠಿಗೆ ಆಗ ಬರ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಸ್ನೇಹ ಇಲ್ಲಿವರೆಗೆ ಕಂಠಿಯ ಹತ್ರ ಹೋಗ್ತಾ ಇರಲಿಲ್ಲ. ಈಗ ಹೇಗೆ
ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡೋದಕ್ಕೆ ಪುಟ್ಟಕ್ಕ ಕಂಠಿಗೆ ಪ್ಲ್ಯಾನನ್ನು ಹೇಳ್ಕೊಡ್ತಿದ್ದಾಳೆ. ಸೊ ಈ ಒಂದು ಸ್ಟೋರಿ ಕೂಡ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ಜನ ಕಂಠಿ ಹಾಗೆ ಸ್ನೇಹ ಮತ್ತೆ ಒಂದಾಗ್ತಾರಾ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಉಮಾಶ್ರೀ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.